ಕೆಪಿಎಸ್ಸಿ ಒಂದು ತಾಳಿ ಭಾಗ್ಯ ಇದ್ದಂತೆ ಅಂತೇಳಿ ಯತ್ನಾಳ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಒಳ್ಳೆ ಅಧಿಕಾರಿಗಳಿಲ್ಲ ನಮ್ಮಲ್ಲಿ. ಇವತ್ತು ಒಂದು ರೀತಿಯಲ್ಲಿ ತಾಳಿ ಭಾಗ್ಯ ಆಗೋಗಿದೆ ಕೆಪಿಎಸ್ಸಿ. ಕೆಲ ಭ್ರಷ್ಟ ರಾಜಕಾರಣಿಗಳಿಂದ ತಾಳಿ ಭಾಗ್ಯ ಆಗ್ತಾ ಇದೆ. ಮಗಳನ್ನ ಮದುವೆ ಆದ್ರೆ ಕೆಲಸ ಕೊಡಿಸ್ತಾರೆ, ತನ್ನ ಮಗಳನ್ನ ಮದುವೆ ಆಗು ಅಂತಾರೆ. ಸಿಎಂ ಅವರ ಮಾತೇ ನಡೆಯೋದಿಲ್ಲ ಕೆಪಿಎಸ್ಸಿಯಲ್ಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಟ್ರಾನ್ಸ್ಲೇಷನ್ ಮಾಡೋದು ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ ಕೆಪಿಎಸ್ಸಿಯಲ್ಲಿರುವಂತಹ ಅಧಿಕಾರಿ ಮತ್ತು ಅಲ್ಲಿರುವಂತ ಏನು ಕೆಪಿಎಸ್ಸಿ ಮೆಂಬರ್ಸ್ ಅದಾರ, ಚೇರ್ಮನ್ ಇದಾರ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ ಕೆಪಿಎಸ್ಸಿ ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ ಯುಪಿಎಸ್ಸಿ ಅದಾರ. ಅಂದ್ರೆ ಇಟ್ಟು 18 ಮಂದಿ ಕತ್ತಿ ಕಾಯ್ಲಾಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಾಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಇಂಗ್ಲಿಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್. ಇವನು ಮಾನ ಮರ್ಯಾದೆ ಐತ್ರೆ. ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಚಲೋ ಒಳ್ಳೆ ಒಳ್ಳೆ ಅಧಿಕಾರಿಗಳದಾರ. ಏನೋ ಯಾವುದೋ IAS ಅದವ್ರಿಗೆ ನಮ್ದು ರಾಜ್ಯದವ್ರಿಗೆಲ್ಲ ಬೇರೆ. ಆದ್ರೆ IAS ಅಧಿಕಾರಿಗಳ ಲಾಭಿ ಅಲ್ಲ, ಒಳ್ಳೆ ಅಧಿಕಾರಿಗಳನ್ನ ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನ. ಮತ್ತು ಈ ಕೆಪಿಎಸ್ಸಿ ಚೇರ್ಮನ್ ಮತ್ತು ಎಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಪಾಪ ಅಧ್ಯಯನ ಮಾಡ್ತಾರ, ಪರೀಕ್ಷೆ ಬರಿಬೇಕತ್ತಾರ, ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕತ್ತಾರ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರ. ಕೆಪಿಎಸ್ಸಿ ಒಂದು ತಾಳಿ ಭಾಗ್ಯ ಇದ್ದಂತೆ ಅಂತೇಳಿ ಯತ್ನಾಳ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಒಳ್ಳೆ ಅಧಿಕಾರಿಗಳಿಲ್ಲ ನಮ್ಮಲ್ಲಿ. ಇವತ್ತು ಒಂದು ರೀತಿಯಲ್ಲಿ ತಾಳಿ ಭಾಗ್ಯ ಆಗೋಗಿದೆ ಕೆಪಿಎಸ್ಸಿ. ಕೆಲ ಭ್ರಷ್ಟ ರಾಜಕಾರಣಿಗಳಿಂದ ತಾಳಿ ಭಾಗ್ಯ ಆಗ್ತಾ ಇದೆ. ಮಗಳನ್ನ ಮದುವೆ ಆದ್ರೆ ಕೆಲಸ ಕೊಡಿಸ್ತಾರೆ, ತನ್ನ ಮಗಳನ್ನ ಮದುವೆ ಆಗು ಅಂತಾರೆ. ಸಿಎಂ ಅವರ ಮಾತೇ ನಡೆಯೋದಿಲ್ಲ ಕೆಪಿಎಸ್ಸಿಯಲ್ಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಟ್ರಾನ್ಸ್ಲೇಷನ್ ಮಾಡೋದು ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ ಕೆಪಿಎಸ್ಸಿಯಲ್ಲಿರುವಂತಹ ಅಧಿಕಾರಿ ಮತ್ತು ಅಲ್ಲಿರುವಂತ ಏನು ಕೆಪಿಎಸ್ಸಿ ಮೆಂಬರ್ಸ್ ಅದಾರ, ಚೇರ್ಮನ್ ಇದಾರ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ ಕೆಪಿಎಸ್ಸಿ ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ ಯುಪಿಎಸ್ಸಿ ಅದಾರ. ಅಂದ್ರೆ ಇಟ್ಟು 18 ಮಂದಿ ಕತ್ತಿ ಕಾಯ್ಲಾಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಾಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಇಂಗ್ಲಿಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್. ಇವನು ಮಾನ ಮರ್ಯಾದೆ ಐತ್ರೆ. ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಚಲೋ ಒಳ್ಳೆ ಒಳ್ಳೆ ಅಧಿಕಾರಿಗಳದಾರ. ಏನೋ ಯಾವುದೋ IAS ಅದವ್ರಿಗೆ ನಮ್ದು ರಾಜ್ಯದವ್ರಿಗೆಲ್ಲ ಬೇರೆ. ಆದ್ರೆ IAS ಅಧಿಕಾರಿಗಳ ಲಾಭಿ ಅಲ್ಲ, ಒಳ್ಳೆ ಅಧಿಕಾರಿಗಳನ್ನ ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನ. ಮತ್ತು ಈ ಕೆಪಿಎಸ್ಸಿ ಚೇರ್ಮನ್ ಮತ್ತು ಎಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಪಾಪ ಅಧ್ಯಯನ ಮಾಡ್ತಾರ, ಪರೀಕ್ಷೆ ಬರಿಬೇಕತ್ತಾರ, ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕತ್ತಾರ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರ. ಕೆಪಿಎಸ್ಸಿ ಒಂದು ತಾಳಿ ಭಾಗ್ಯ ಇದ್ದಂತೆ ಅಂತೇಳಿ ಯತ್ನಾಳ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಒಳ್ಳೆ ಅಧಿಕಾರಿಗಳಿಲ್ಲ ನಮ್ಮಲ್ಲಿ. ಇವತ್ತು ಒಂದು ರೀತಿಯಲ್ಲಿ ತಾಳಿ ಭಾಗ್ಯ ಆಗೋಗಿದೆ ಕೆಪಿಎಸ್ಸಿ. ಕೆಲ ಭ್ರಷ್ಟ ರಾಜಕಾರಣಿಗಳಿಂದ ತಾಳಿ ಭಾಗ್ಯ ಆಗ್ತಾ ಇದೆ. ಮಗಳನ್ನ ಮದುವೆ ಆದ್ರೆ ಕೆಲಸ ಕೊಡಿಸ್ತಾರೆ, ತನ್ನ ಮಗಳನ್ನ ಮದುವೆ ಆಗು ಅಂತಾರೆ. ಸಿಎಂ ಅವರ ಮಾತೇ ನಡೆಯೋದಿಲ್ಲ ಕೆಪಿಎಸ್ಸಿಯಲ್ಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಟ್ರಾನ್ಸ್ಲೇಷನ್ ಮಾಡೋದು ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ ಕೆಪಿಎಸ್ಸಿಯಲ್ಲಿರುವಂತಹ ಅಧಿಕಾರಿ ಮತ್ತು ಅಲ್ಲಿರುವಂತ ಏನು ಕೆಪಿಎಸ್ಸಿ ಮೆಂಬರ್ಸ್ ಅದಾರ, ಚೇರ್ಮನ್ ಇದಾರ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ ಕೆಪಿಎಸ್ಸಿ ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ ಯುಪಿಎಸ್ಸಿ ಅದಾರ. ಅಂದ್ರೆ ಇಟ್ಟು 18 ಮಂದಿ ಕತ್ತಿ ಕಾಯ್ಲಾಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಾಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಇಂಗ್ಲಿಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್. ಇವನು ಮಾನ ಮರ್ಯಾದೆ ಐತ್ರೆ. ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಚಲೋ ಒಳ್ಳೆ ಒಳ್ಳೆ ಅಧಿಕಾರಿಗಳದಾರ.
ಏನೋ ಯಾವುದೋ IAS ಅದವರಿಗೆ ನಮ್ದು ರಾಜ್ಯದವರು ಇರುವುದಿಲ್ಲ ಬೇರೆ. ಆದ್ರೆ IAS ಅಧಿಕಾರಿಗಳ ಲಾಬಿ ಅಲ್ಲ, ಒಳ್ಳೆ ಅಧಿಕಾರಿಗಳನ್ನ ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನ. ಮತ್ತು ಈ KPSC ಚೇರ್ಮನ್ ಮತ್ತು ಎಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಪಾಪ ಅಧ್ಯಯನ ಮಾಡ್ತಾರ, ಪರೀಕ್ಷೆ ಬರೀಬೇಕತ್ತಾರ, ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕತ್ತಾರ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರ. KPSC ಒಂದು ತಾಳಿ ಭಾಗ್ಯ ಇದ್ದಂತೆ ಅಂತೇಳಿ ಯತ್ನಾಳ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಒಳ್ಳೆ ಅಧಿಕಾರಿಗಳಿಲ್ಲ ನಮ್ಮಲ್ಲಿ, ಇವತ್ತು ಒಂದು ರೀತಿಯಲ್ಲಿ ತಾಳಿ ಭಾಗ್ಯ ಆಗೋಗಿದೆ KPSC. ಕೆಲ ಭ್ರಷ್ಟ ರಾಜಕಾರಣಿಗಳಿಂದ ತಾಳಿ ಭಾಗ್ಯ ಆಗ್ತಾ ಇದೆ. ಮಗಳನ್ನ ಮದುವೆ ಆದ್ರೆ ಕೆಲಸ ಕೊಡಿಸ್ತಾರೆ, ತನ್ನ ಮಗಳನ್ನ ಮದುವೆ ಆಗುವಂತಾರೆ. ಸಿಎಂ ಅವರ ಮಾತೇ ನಡೆಯೋದಿಲ್ಲ KPSCಯಲ್ಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಟ್ರಾನ್ಸ್ಲೇಷನ್ ಮಾಡೋದು ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSC ಅಲ್ಲಿರುವಂತಹ ಅಧಿಕಾರಿ ಮತ್ತು ಅಲ್ಲಿರುವಂತ ಏನು KPSC ಮೆಂಬರ್ಸ್ ಅದಾರ, ಚೇರ್ಮನ್ ಅದಾರ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದಾರ. ಅಂದ್ರೆ ಇಟ್ಟು 18 ಮಂದಿ ಕತ್ತಿ ಕಾಯ್ಲಾಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಾಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಇಂಗ್ಲಿಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್. ಇವನು ಮಾನ ಮರ್ಯಾದೆ ಐತ್ರೆ, ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಒಳ್ಳೆ ಒಳ್ಳೆ ಅಧಿಕಾರಿಗಳದಾರ. ಏನೋ ಯಾವುದೋ IAS ಅದವರಿಗೆ ನಮ್ದು ರಾಜ್ಯದವರು ಇರುವುದಿಲ್ಲ ಬೇರೆ. ಆದ್ರೆ IAS ಅಧಿಕಾರಿಗಳ ಲಾಬಿ ಅಲ್ಲ, ಒಳ್ಳೆ ಅಧಿಕಾರಿಗಳನ್ನ ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನ. ಮತ್ತು ಈ KPSC ಚೇರ್ಮನ್ ಮತ್ತು ಎಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಪಾಪ ಅಧ್ಯಯನ ಮಾಡ್ತಾರ, ಪರೀಕ್ಷೆ ಬರೀಬೇಕತ್ತಾರ, ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕತ್ತಾರ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರ. KPSC ಒಂದು ತಾಳಿ ಭಾಗ್ಯ ಇದ್ದಂತೆ ಅಂತೇಳಿ ಯತ್ನಾಳ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಒಳ್ಳೆ ಅಧಿಕಾರಿಗಳಿಲ್ಲ ನಮ್ಮಲ್ಲಿ, ಇವತ್ತು ಒಂದು ರೀತಿಯಲ್ಲಿ ತಾಳಿ ಭಾಗ್ಯ ಆಗೋಗಿದೆ KPSC. ಕೆಲ ಭ್ರಷ್ಟ ರಾಜಕಾರಣಿಗಳಿಂದ ತಾಳಿ ಭಾಗ್ಯ ಆಗ್ತಾ ಇದೆ. ಮಗಳನ್ನ ಮದುವೆ ಆದ್ರೆ ಕೆಲಸ ಕೊಡಿಸ್ತಾರೆ, ತನ್ನ ಮಗಳನ್ನ ಮದುವೆ ಆಗುವಂತಾರೆ. ಸಿಎಂ ಅವರ ಮಾತೇ ನಡೆಯೋದಿಲ್ಲ KPSCಯಲ್ಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಟ್ರಾನ್ಸ್ಲೇಷನ್ ಮಾಡೋದು ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSC ಅಲ್ಲಿರುವಂತಹ ಅಧಿಕಾರಿ ಮತ್ತು ಅಲ್ಲಿರುವಂತ ಏನು KPSC ಮೆಂಬರ್ಸ್ ಅದಾರ, ಚೇರ್ಮನ್ ಅದಾರ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್